ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸರ್ಕಾರ ಅನುದಾನ ಕೊಟ್ಟರು ಸಾಮಗ್ರಿ ಖರೀದಿ ಮಾಡಿದ ನಂತರ ಮಾಲೀಕರಿಗೆ ಹಣ ಪಾವತಿ ಮಾಡಬೇಕು. ಆದರೆ ಮಾನ್ವಿ ತಾಲೂಕಿನ ಊಟಿಕನೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪೋತ್ನಾಳ್ ಗ್ರಾಮದ ಬಾಲಾಜಿ ಹಾರ್ಡ್ವೇರ್ ಮಾಲೀಕರಿಗೆ 6 ಲಕ್ಷ ರೂಪಾಯಿ ಪಾವತಿ ಮಾಡದ ಹಿನ್ನೆಲೆ ಕೋರ್ಟ್ ಆದೇಶದಂತೆ ಮಾನ್ವಿ ತಾಲೂಕು ಪಂಚಾಯಿತಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದ್ದು ಮಾನ ಹರಾಜಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಪಂಚಾಯಿತಿಯ ಪೀಠೋಪಕರಣ ಜಪ್ತಿ ಮಾಡಲು ರಾಮಕೃಷ್ಣ ಅವರು ಮಾನ್ವಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರು. ನ್ಯಾಯಾಲಯವು ವಾದ ವಿವಾದ ಆಲಿಸಿದ ನಂತರ ಜಪ್ತಿ ಮಾಡಲು ಆದೇಶ ಸೂಚಿಸಿದ ಮೇರೆಗೆ ಹಿರಿಯ ವಕೀಲ ವೀರನಗೌಡ ಪೋತ್ನಾಳ್ ಅವರು ಜಪ್ತಿ ಮಾಡಲು ಬಂದಾಗ ವಾದ ವಿವಾದ ನಡೆಯಿತು. ಒಟ್ಟಾರೆಯಾಗಿ ನೋಡಿದ್ರೆ ಮಾನ್ವಿ ತಾಲೂಕಿನಲ್ಲಿಯೇ ಸರ್ಕಾರದ ಕಚೇರಿಯ ಪೀಠೋಪಕರಣ ಜಪ್ತಿ ಮಾಡಲು ಕೋರ್ಟ್ ಆದೇಶ ಹೊರಡಿಸಿರುವುದು ಇದೇ ಮೊದಲು. ಸರ್ಕಾರದ ಅಧಿಕಾರಿಗಳು ಕಾನೂನುಬದ್ಧವಾಗಿ ಕೆಲಸ ಮಾಡಿದ್ರೆ ಇಂತಹ ಸಂಗತಿ ಮರುಕಳಿಸಲ್ಲ. ಆದರೆ ಮಾನ್ವಿ ತಾಲೂಕು ಪಂಚಾಯಿತಿಯ ಮಾನ ಹರಾಜಾಗಿದೆ ಅಂತ ಚರ್ಚೆ ನಡೆದಿದೆ. ಎಂ ವೀರನಗೌಡ ಅಂತೇಳಿ ವಕೀಲರು ಮಾನ್ವಿ. ನಾವು ಈ ಒಂದು ಜಪ್ತಿ ವಿಚಾರವಾಗಿ ಈಗಾಗಲೇ ಸುಮಾರು 10-15 ದಿನಗಳ ಹಿಂದೆ ನಾವು ತಾಲೂಕು ಪಂಚಾಯಿತಿ ಇಒ ಅವರಿಗೆ ಭೇಟಿಯಾಗಿ ಈ ರೀತಿ ಜಪ್ತಿ ಮಾಡೋಕ್ಕೆ ಆದೇಶ ಮಾಡಿದಿರಿ ನ್ಯಾಯಾಲಯ ಅಂತಂದಾಗ ಒಂದು ವಾರ ಟೈಮ್ ಕೊಡ್ರಿ ಸರ್, ನಾವು ಚೆಕ್ ಕೊಡ್ತೀವಿ ಅಂತಂದು ಹೇಳ್ಕೇಸಂದರು. ಆದರೆ ಇವತ್ತಿನವರೆಗೂ ಕೂಡ ಯಾವುದೇ ಚೆಕ್ಕನ್ನು ಕೊಟ್ಟಿಲ್ಲ. ಈ ಕೋರ್ಟಿನ ಆದೇಶಕ್ಕೆ ಕೂಡ ಅವರು ಏನೈತಂದು ಅವಮಾನ ಮಾಡ್ಯಾರ. ಈ ತಾಲೂಕು ಪಂಚಾಯಿತಿ ಇಒ ಆಗಿರ್ತಕ್ಕಂಥ ಖಾಲಿದ್ ಅಹ್ಮದ್ ಮತ್ತು ಅದೇ ರೀತಿಯಾಗಿ ಅವರ ಮ್ಯಾನೇಜರ್ ಅವರು ಮತ್ತು ಈ ಒಂದು ವಿಚಾರವನ್ನು ಕೂಡ ನಾವು ಇವರಿಗೆ ಮನವರಿಕೆ ಮಾಡೀವಿ. ಯಾರಿಗೆ ಅವರು IAS ಆಫೀಸರ್ ಬಂದಂಥ ಅವರು ಕೂಡ ಹೇಳಿದರು. ಅವರು ತಮ್ಮ ಆಫೀಸರ್ ಜೊತೆಗೆ ಮಾತಾಡಿ ನಾವೇನೈತಂದು ಇದನ್ನು ಮಾಡ್ರಿ ಅಂತಂದು ಹೇಳಿಕೇಸಿ ಹೇಳಿದ್ದಾರೆ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.